ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅಂದರೆ ಆರೋಗ್ಯದ ಬಗ್ಗೆ ಮಾತಾಡೋಣ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕೀಪ್ ಅವರ್ ಬಾಡಿ ಹೆಲ್ದಿ ಅಲ್ವಾ? ಸೊ ಪ್ರತಿಯೊಂದು ಆರ್ಗನ್ಸ್ ಕೂಡ ಹೆಲ್ದಿ ಆಗಿರಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಯಾವ ಮನುಷ್ಯ ಆರೋಗ್ಯವಾಗಿರ್ತಾನೋ, ಯಾರ ಮನುಷ್ಯನ ದೇಹ ಪ್ರಕ್ರಿಯೆಯಲ್ಲಿ ಆರೋಗ್ಯ ಉತ್ತಮವಾಗಿರುತ್ತೋ ಅವರು ನಡೆದುಕೊಳ್ಳುವಂತಹ ರೀತಿನೇ ಆಗಿರ್ಬೋದು, ಅವರ ವಿಚಾರಗಳೇ ಆಗಿರ್ಬೋದು, ಒಂದು ರೀತಿಯಾದಂತಹ ಮಾರ್ಗದರ್ಶನವನ್ನು ಕೊಡ್ತಾ ಹೋಗುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕೀಪ್ ಅವರ್ ಮೈಂಡ್ ಆ್ಯಂಡ್ ಬಾಡಿ ಹೆಲ್ದಿ. ಸೊ ಹೇಗೆ ಈ ಮೈಂಡ್ ಆ್ಯಂಡ್ ಬಾಡಿ ಹೆಲ್ದಿ ಆಗಿಟ್ಕೊಳ್ಳುವಂಥದ್ದು? ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ದಿನಗಳಲ್ಲಿ ಏನಾಗುತ್ತೆ, ಕೆಲವೊಂದು ಫಂಕ್ಷನ್ಸ್ಗಂತ ಹೋಗಿರ್ತೀವಿ ಅಥವಾ ಈ ಕೆಲವೊಂದು ಬಾಡೂಟಕ್ಕಂತ ಹೋದಾಗ ಪ್ರತಿಯೊಬ್ಬರು ಹೇಳ್ತಾರೆ, ನೀವು ಅನ್ನ ತಿಂದಿಲ್ಲ ಅಂದ್ರೂ ಪರವಾಗಿಲ್ಲ, ಪೀಸನ್ನು ತಿನ್ನಿ ಅಂತ. ಅದೇ ರೀತಿ ಪ್ರತಿಯೊಬ್ಬರು ಹೇಳಬೇಕು, ಈ ಅನ್ನ ತಿಂದಿಲ್ಲ ಅಂದರೂ ಪರವಾಗಿಲ್ಲ, ತರಕಾರಿಗಳನ್ನು ತಿನ್ನಿ, ಹಣ್ಣುಗಳನ್ನು ತಿನ್ನಿ ಅಂತ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ. ಈ ಪಲಾವೆಲ್ಲ ಮಾಡಿದಾಗ ಎಷ್ಟೊಂದು ಜನ ಈ ತರಕಾರಿಗಳನ್ನು ಎತ್ತಿಟ್ಟು ಬರೀ ಅನ್ನ ತಿನ್ನೋದೇ ಆಗೋಗಿರುತ್ತೆ. ಬಟ್ the more you eat the fibers, the more you eat the nutritious food, your mind will become healthy. ಎಷ್ಟೋ ಜನ ಈ 100 kg ಅಥವಾ 90 kg ಎಲ್ಲ ಇರ್ತಾರೆ, ಅವರಲ್ಲಿ ಕ್ವಾಂಟಿಟಿ ಅನ್ನೋದು ತುಂಬ ಜಾಸ್ತಿ ಇರುತ್ತೆ, ಅವರ ಬಾಡಿಯಲ್ಲಿ ಕ್ವಾಲಿಟಿ ಅನ್ನೋದು ತುಂಬ ಕಮ್ಮಿ ಆಗಿರುತ್ತೆ. ಈ ಪ್ರೋಟೀನ್ಸೇ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಅಥವಾ ಮೈನ್ಯೂಟ್ ಮಿನರಲ್ಸೇ ಆಗಿರ್ಬೋದು, ತುಂಬಾ ಇಂಪಾರ್ಟೆಂಟ್. ಅದನ್ನು ಬಿಟ್ಬಿಟ್ಟು ನಾನು ಏನೂ ತಿಂತಾ ಇಲ್ಲ ಅಂತ 1 ಕಪ್ ರೈಸ್ ತಿಂತಾ ಇದ್ದೀನಿ ಅಷ್ಟೇ ಅಂತ ಹೇಳಿದ್ರೆ, ಬಟ್ ರೈಸ್ ಜೊತೆ ಏನನ್ನ ತಿಂತಾ ಇದ್ದೀರಾ ನೀವು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವೆಯ್ಟ್ ಲಾಸಲ್ಲಿ, ಎಸ್ಪೆಷಲಿ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಇಟ್ ಈಸ್ ಅ ವೆರಿ ಮಸ್ಟ್. ಏನು ಇನ್ಕ್ಲೂಡ್ ಮಾಡಬೇಕು, ಹೆಚ್ಚಿನದಾದಂತಹ ತರಕಾರಿಗಳನ್ನು, ಹಣ್ಣುಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಹೆಲ್ದಿ ಆಗಿರಬೇಕು, ವೆಯ್ಟ್ ಲಾಸ್ ಆಗಬೇಕು ಅಂದರೆ ದಿಸ್ ಇಸ್ ದ ಮೇನ್ ಕೀ. ಯಾವಾಗೂ ಒಂದು ಸೇಯಿಂಗ್ ಇದೆ ಅಲ್ವಾ, ಒಂದೊತ್ತು ಉಂಡವ ಯೋಗಿ, 2 ಹೊತ್ತು ಉಂಡವ ಭೋಗಿ, 3 ಹೊತ್ತು ಉಂಡವ ರೋಗಿ, 4 ಹೊತ್ತು ಉಂಡವ ಎತ್ಕೊಂಡು ಹೋಗಿ ಅಂತ. ಹಾಗಾಗಿ ನಮ್ಮ ದೇಹಕ್ಕೂ ಅದರದ್ದೇ ಆದಂತಹ ಒಂದಿಷ್ಟು ಕ್ರಮಗಳು ಅಂತ ಇರುತ್ತೆ. ಯಾವುದೇ ಊಟನೇ ಆಗಲಿ ಒಂದು ಡೈಜೆಸ್ಟ್ ಆಗೋದಕ್ಕೆ ಅದರದ್ದೇ ಆದಂತಹ ಸಮಯವನ್ನು ತೆಗೆದುಕೊಳ್ಳುತ್ತೆ. ಈಗ ಒಂದು ಹಣ್ಣು ಬಿಡೋದಕ್ಕೆ ಎಷ್ಟು ದಿನ ತೆಗೆದುಕೊಳ್ಳುತ್ತೆ ಕರೆಕ್ಟಾ? ಒಂದು ತರಕಾರಿ ಬಿಡೋದಕ್ಕೆ ಎಷ್ಟು ದಿನ ಅನ್ನ ತೆಗೆದುಕೊಳ್ಳುತ್ತೆ? ಅದೇ ನೇಚರಲ್ಲಿ ಬಿಟ್ಟಂತಹ ಹಣ್ಣು ತರಕಾರಿಗಳು ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಈಸಿಯಾಗಿ ಡೈಜೆಸ್ಟ್ ಆಗಿ ಹೋಗುತ್ತೆ. ಏನಕ್ಕೆ ಅಂದರೆ ಅದರಲ್ಲಿ ವಾಟರ್ ಕಂಟೆಂಟ್ ಅನ್ನೋದು ಅಷ್ಟು ಜಾಸ್ತಿ ಇರೋದ್ರಿಂದ, ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಹಣ್ಣುಗಳನ್ನು ಡೈಜೆಸ್ಟ್ ಆಗೋದಕ್ಕೆ ಲಿಟ್ರಲಿ 1 hour ತೆಗೆದುಕೊಳ್ಳುತ್ತೆ ಅಷ್ಟೇ, ಬಿಟ್ಟರೆ ತರಕಾರಿಗಳು 2 hourನ ತೆಗೆದುಕೊಳ್ಳುತ್ತೆ. ಅದೇ ನಾವು ಬೇಯಿಸಿದ ಆಹಾರವನ್ನು ತೆಗೆದುಕೊಂಡ್ರೆ 3 ರಿಂದ 4 ಗಂಟೆ ಖಂಡಿತವಾಗೂ ಬೇಕು ಡೈಜೆಸ್ಟ್ ಆಗೋದಕ್ಕೆ. ಸೊ ಈ 4 ಗಂಟೆ ಯಾಕೆ ಬೇಕು ಅಂದರೆ, ನೀವು ಪ್ರಿಪ್ರೇಷನ್ ಮಾಡೋದಕ್ಕೆ 1 hour ಬೇಕಾಗಿರುತ್ತಲ್ವ. ಹಾಗಾಗಿ ಸೊ ಪ್ರಿಪೇರ್ ಮಾಡೋದಕ್ಕೆ 1 hour. ಈಗ ತೊಳ್ಕೊಳ್ಳೋದು, ಹೆಚ್ಚೋದು, ಒಗ್ಗರಣೆ ಹಾಕೋದು, ಇದಕ್ಕೆಲ್ಲ ಪ್ರೊಸೆಸ್ ಮಾಡೋದಕ್ಕೆ ನೀವು ಹೆಚ್ಚು ಕಮ್ಮಿ 1 hour ತೆಗೆದುಕೊಂಡಿದ್ದೀರ ಅಂದರೆ, ಸೊ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಅದು ಡೈಜೆಸ್ಟ್ ಆಗೋದಕ್ಕೆ ಆಬ್ವಿಯಸ್ಲಿ 4 hours ಅಂತೂ ತೆಗೆದುಕೊಳ್ಳುತ್ತೆ. ಹಾಗಾಗಿ ಹೇಳುವಂಥದ್ದು 2 ಮೀಲು ತೆಗೆದುಕೊಂಡ್ರೆ ತುಂಬ ಉತ್ತಮ ಅಷ್ಟೇ. 2 ಮೀಲ್ ಮಧ್ಯ ಏನು ಊಟ ಹಸಿಯುತ್ತೆ, ಆ ಟೈಮಲ್ಲಿ ಮಜ್ಜಿಗೆನೋ ಅಥವಾ ಈ ಹಣ್ಣುಗಳನ್ನು ತೆಗೆದುಕೊಳ್ಳೋದು, ಇಲ್ಲ ಬೇಯಿಸಿದ ತರಕಾರಿ ಬರೀ ಬೇಯಿಸಿದ ತರಕಾರಿಯನ್ನು ತೆಗೆದುಕೊಳ್ಳೋದು, ಇಲ್ಲ ಹಸಿ ತರಕಾರಿ ತಿನ್ನೋದು, ಜ್ಯೂಸ್ ಕುಡಿಯೋದು, ಇಂಥದ್ದು ಎಲ್ಲ ಮಾಡ್ತಾ ಬರೋದ್ರಿಂದ ಆರೋಗ್ಯ ಉತ್ತಮವಾಗೇ ಇರುತ್ತೆ. ಆರೋಗ್ಯ ಉತ್ತಮವಾಗಿದ್ದರೆ ಡಾಕ್ಟರ್ಸ್ ಹತ್ರ ಹೋಗೋದು ತಪ್ಪತ್ತೆ. ಪ್ರತಿಯೊಂದು ರೋಡಲ್ಲೂ ಕಾಣೋದೇ 3 ಥಿಂಗ್ಸ್: ಒಂದು ಫಾರ್ಮಸಿ, ಇನ್ನೊಂದು ಹಾಸ್ಪಿಟಲ್ಲು, ಇನ್ನೊಂದು ಈ ವೈನ್ ಶಾಪ್ ಅನ್ನೋದು. ಈ 3 ಕಾಣಿಸ್ತಾ ಇದೆ ಪ್ರತಿಯೊಂದು ರೋಡಲ್ಲೂ. ನೀವು ನೋಡಿದ್ರೆ 3 ರಿಂದ 4 ಹಾಸ್ಪಿಟಲ್ಸ್ಗಳು ಬರ್ತಾ ಇದೆ, ಆ್ಯಂಡ್ 3 ರಿಂದ 4 ಫಾರ್ಮಸಿಗಳಿರುತ್ತೆ, ವೈನ್ ಶಾಪ್ಗಳಿರುತ್ತೆ. ಯಾಕೆ ಇಷ್ಟೊಂದು ಬೇಕಾಗಿದೆ ಅನ್ನೋದು ನೆಸಸರಿ. ನಮ್ಮ ಹಿಂದೆ ಎಲ್ಲ ನೋಡಿದ್ರೆ ಊರಿಗೆ ಒಂದೇ ಹಾಸ್ಪಿಟಲ್ ಇರ್ತಾ ಇತ್ತು, ಊರಿಗೆ ಒಬ್ಬನೇ ವೈದ್ಯ ಇರ್ತಾ ಇದ್ದ, ಎಲ್ಲರೂ ನಾಟಿ ವೈದ್ಯರು ಇರ್ತಾ ಇದ್ರು, ಇಲ್ಲ ಊರಿಗೊಬ್ಬರು ಇಂಗ್ಲೀಷ್ ಮೆಡಿಸನ್ ತಗೊಳ್ಕೊಳ್ತಾ ಇದ್ರು. ಆದರೆ ಎಷ್ಟು ಆರೋಗ್ಯವಾಗಿರ್ತಿದ್ರು. ಯಾಕೆ ಅಷ್ಟು ಆರೋಗ್ಯವಾಗಿರ್ತಿದ್ರು ಅಂದರೆ, ಅಷ್ಟು ದೇಹವನ್ನು ಶ್ರಮಿಸೋರು, ಅಷ್ಟು ದೇಹದಲ್ಲಿ ಬೆವರಿನಿಂದ ಅವರ ಟಾಕ್ಸಿಕ್ಸ್ ಅನ್ನೋದು ಹೊರಗಡೆ ಹೋಗ್ತಾ ಇತ್ತು. ಬಟ್ ಈಗ ನಮ್ಮ ಟಾಕ್ಸಿಕ್ನು ಹೊರಗಡೆ ಹೋಗ್ತಾ ಇಲ್ಲ. ಸೊ ಆ ಹೊರಗಡೆ ಹೋಗೋ ವಿಧಾನ ಯಾವುದು? ಹೆಚ್ಚಾಗಿ ನೀರು ಕುಡಿಯೋದ್ರಿಂದ ನಮ್ಮ ಯೂರಿನೇಷನ್ ಮೂಲಕ ಹೋಗಬೇಕಾಗತ್ತೆ. ಅದು ಬಿಟ್ಟರೆ ನಮ್ಮ ಸ್ವೆಟ್ ಮಾಡಿ ಹೋಗಬೇಕಾಗುತ್ತೆ. ಬಟ್ ಈ ಸ್ವೆಟ್ ಮಾಡಿ
ಹೋಗೋದಕ್ಕೆ ತುಂಬಾನೇ ಶ್ರಮವನ್ನು ಪಡಬೇಕಾಗತ್ತೆ. ಎಲ್ಲರೂ ಈ ದೇಹ ಶ್ರಮ ಅನ್ನೋದನ್ನ ಮರ್ತೇ ಬಿಟ್ಟಿದ್ದಾರೆ. ಸೊ ಹಾಗಾಗಿ ಈ ಈ ದೇಹ ಶ್ರಮ ಅಥವಾ ಈ ಕೆಲಸ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ಬೆವರಿನ ಮೂಲಕ ಎಷ್ಟೋ ರೋಗಗಳು ನಿವಾರಣೆ ಆಗ್ತಾ ಇತ್ತು. ಬಟ್ ಈಗ ಅದು ಕಮ್ಮಿ ಆಗ್ತಾ ಇದೆ. ಯಾಕೆಂದ್ರೆ ನಾವು ಅಂತಹ ಲೈಫ್ ಸ್ಟೈಲ್ಗೆ ಹೋಗ್ತಾ ಇದ್ದೀವಿ. ಅಟ್ಲೀಸ್ಟ್ ನಿಯಮಿತವಾಗಿ ದಿನಕ್ಕೆ ಒಂದಿಷ್ಟು ವಾಕ್ ಮಾಡೋದ್ರಿಂದ ಅಥವಾ ವ್ಯಾಯಾಮ ಮಾಡೋದ್ರಿಂದನೂ ಇದರೆಲ್ಲರಿಂದ ಮುಕ್ತಿಯನ್ನ ಹೊಂದ್ಬೋದು. ಸೊ ದಿಸ್ ಇಸ್ ವಾಟ್ ದ ಹೆಲ್ದಿ ಆಗಿರ್ಬೇಕು ಅಂದ್ರೆ ಮೇನ್ ಥಿಂಗ್ ದೇಹವನ್ನ ಆದಷ್ಟು ಫ್ಲೆಕ್ಸಿಬಲ್ ಆಗಿ ಇಟ್ಕೋಬೇಕು. ಹಂಗಂತ ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋದಲ್ಲ. ನಾನು ಹೇಳೋವಂಥದ್ದು ವೆರಿ ಸಿಂಪಲ್. ನಿಮಗೆ ಕೈಲಾದಷ್ಟು ವ್ಯಾಯಾಮ ಮಾಡ್ತಾ ಹೋಗಿ, ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಅಥವಾ ದಿನ ಒಂದು ಸ್ವಲ್ಪ ಹೊತ್ತು ವಾಕ್ನ ಮಾಡ್ತಾ ಬನ್ನಿ. ಹೀಲ್ ವಾಕ್ ಆಗಿ ಮನೇಲಿ ನಂಗೆ ವಾಕಿಂಗ್ ಹೋಗೋಕ್ಕಾಗಲ್ವಾ, ಪಾದಗಳನ್ನ ಎತ್ತಿ ನಡೆಯೋದೇ ಆಗಿರ್ಬೋದು ಅಥವಾ ಪಾದಗಳನ್ನ ಊರಿ ನಡೆಯೋದೇ ಆಗಿರ್ಬೋದು, 2 ರೀತಿ ಅಥವಾ 8 ಆಕಾರದಲ್ಲಿ ನಡೆಯೋದೇ ಆಗಿರ್ಬೋದು, ಎಲ್ಲನೂ ನಾವು ರೆಗ್ಯುಲರ್ ಆಗಿ ಒಂದು 20 ನಿಮಿಷ ಕಂಟಿನ್ಯೂಸ್ ಆಗಿ ಮಾಡ್ತಾ ಬರಬೇಕು. ಸಾಕು, ಅದೇ ಎಕ್ಸಸೈಸ್ ಆದಂಗೆ ಆಗುತ್ತೆ. ಬಾಡಿ ಫ್ಲೆಕ್ಸಿಬಲ್ ಆಗಿ ಇರುತ್ತೆ. ದ ಮೇನ್ ರೀಸನ್ ಇಸ್ ಬಾಡಿಗೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಸರಿಯಾಗಿ ಆಗಬೇಕು. ಯಾರ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಲ್ವೋ ಅವರ ಬಾಡಿಯಲ್ಲಿ ಈ ಎಲ್ಲ ಕಾಯಿಲೆಗಳು, ವೆರಿಕೋಸ್ ವೈನ್ ಆಗಿರ್ಬೋದು ಅಥವಾ ಈ ಕೆಲವೊಂದಿಷ್ಟು ಕಾಯಿಲೆಗಳು ಆಗಿರ್ಬೋದು, ನೋವುಗಳು, ನರ ಸಂಬಂಧಿ ನೋವುಗಳು ಅಥವಾ ಈ ಎಷ್ಟೊಂದು ಕಾಯಿಲೆಗಳು ಅನ್ನೋದು ಬರ್ತಾ ಹೋಗುತ್ತೆ. ಸೊ ಟು ಅವಾಯ್ಡ್ ಆಲ್ ದಿಸ್ ಥಿಂಗ್ಸ್ ಏನು ಮಾಡಬೇಕು, ವೆಯ್ಟ್ ಮ್ಯಾನೇಜ್ ಅನ್ನೋದು ತುಂಬ ಇಂಪಾರ್ಟೆಂಟ್. ವ್ಯಾಯಾಮ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಪ್ರತಿಯೊಬ್ಬರು ಈ ವಿಷಯಗಳ ಬಗ್ಗೆ ಹೇಳ್ತಾ ಇರ್ತಾರೆ, ಬಟ್ ನಮ್ಮಲ್ಲಿ ಅದು ಅರಿವು ಅನ್ನೋದು ಬರಲ್ಲ. ಸೊ ಅರಿವು ಹೇಗೆ ಬರುತ್ತೆ? ಪ್ರತಿನಿತ್ಯ ಕೆಲವೊಂದು ಆಲೋಚನೆಗಳು ಅಥವಾ ಈ ವಿಚಾರಗಳ ಬಗ್ಗೆ ಆಲೋಚಿಸೋದ್ರಿಂದ ಬರ್ತಾ ಹೋಗುತ್ತೆ. ಹಾಗಾಗಿ ಸೊ ಈ ವಿಷಯಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವ್ಲಾಗ್ನೊಂದಿಗೆ ಹೊಸ ವಿಷಯಗಳೊಂದಿಗೆ ಭೇಟಿಯಾಗೋಣ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೊ ಮಚ್. ಲವ್ ಯು.